ನಿನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಇದರಲ್ಲಿ ಮಹಾಭಾರತದ ಚಕ್ರವ್ಯೂಹದ ಪ್ರಸಂಗ ಕೂಡ ಬರುತ್ತೆ. ಹಾಗೆಯೇ ನಿರ್ಮಲಾ ಸೀತಾರಾಮನ್ ಅವರ ಹಲ್ವಾ ಪಾರ್ಟಿ ಬಗ್ಗೆ ಕೂಡ ಚಾಟಿ ಬೀಸಿದ್ದಾರೆ. 21वीं सदी में सर एक नया चक्रव्यूह तैयार हुआ है। देश के पिछड़े लोग अभिमन्यु नहीं है, अर्जुन है, और हम इस चक्रव्यूह को तोड़ने जा रहे हैं। हटाना चाहता हूं, मुझे ये करना है सर। वो कोई नहीं सर, आपको नियम मालूम नहीं है। ಅಬ್ಬರ ಸಿಡಿಲಬ್ಬರ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ನಲ್ಲಿ ನಿನ್ನೆ ಅಕ್ಷರಶಃ ಬೆಂಕಿ ಉಂಡೆಗಳನ್ನೇ ಉಗುಳಿದ್ದಾರೆ. ಈ ಹಿಂದೆ ಸಂಸತ್ನಲ್ಲಿ ಶಿವ, ಯೇಸು, ಗುರುನಾನಕ್, ಇಸ್ಲಾಂ ಪ್ರಾರ್ಥನೆಯ ಭಾವಚಿತ್ರ ಪ್ರದರ್ಶಿಸಿ ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ್ದ ರಾಹುಲ್ ನಿನ್ನೆ ಕೇಂದ್ರ ಬಜೆಟ್ ಕುರಿತು ಮಾತನಾಡುವ ವೇಳೆ ನಿರ್ಮಲಾ ಸೀತಾರಾಮನ್ರ ಹಲ್ವಾ ಕಾರ್ಯಕ್ರಮದ ಫೋಟೋ ಪ್ರದರ್ಶಿಸಿ ಮತ್ತೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅಸ್ತ್ರ ಬಿಟ್ಟಿದ್ದಾರೆ. ಹಲ್ವಾ ಕಾರ್ಯಕ್ರಮದ ಫೋಟೋ ಪ್ರದರ್ಶಿಸಿದ ರಾಹುಲ್ ಹಣೆ ಚಚ್ಚಿಕೊಂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಕೇಂದ್ರ ಬಜೆಟ್ಗೆ ಸಿದ್ಧತೆ ವೇಳೆ ಅಧಿಕಾರಿಗಳ ಜೊತೆ ಕೇಂದ್ರ ಹಣಕಾಸು ಸಚಿವರು ಸಂಪ್ರದಾಯದಂತೆ ಹಲ್ವಾ ಕಾರ್ಯಕ್ರಮ ಮಾಡ್ತಾರೆ. ಅದೇ ಕಾರ್ಯಕ್ರಮದ ಫೋಟೋವನ್ನ ನಿನ್ನೆ ಲೋಕಸಭೆಯಲ್ಲಿ ಪ್ರದರ್ಶಿಸಿದ ರಾಹುಲ್ ಗಾಂಧಿ ಇದರಲ್ಲಿ ಇರುವ 20 ಅಧಿಕಾರಿಗಳ ಪೈಕಿ ಯಾರೊಬ್ಬರು ಹಿಂದುಳಿದ ವರ್ಗ, ದಲಿತ ಹಾಗೂ ಆದಿವಾಸಿ ಸಮುದಾಯಕ್ಕೆ ಸೇರಿದವರು ಇಲ್ಲ. ನಾನು ಬೇಕಿದ್ರೆ ಅವರ ಹೆಸರುಗಳನ್ನು ಹೇಳಬಲ್ಲೆ ಎಂದರು. 20 अफसरों ने बजट को तैयार किया, हमने पता लगाया। 20 अफसर, शांत हो जाइए प्लीज सर। 20 अफसरों ने, उनके नाम मेरे पास है, अगर आप नाम चाहते मैं दे दूंगा। 20 अफसरों ने हिंदुस्तान का बजट तैयार किया है। मतलब हिंदुस्तान का जो हलवा है 20 लोगों ने बांटने का काम किया है। और इस फोटो में सर मुझे एक ओबीसी अफसर नहीं दिख रहा, एक आदिवासी अफसर नहीं दिख रहा, एक दलित अफसर नहीं दिख रहा मुझे। उन 20 लोगों में से 90% लोगों में से 90% लोगों में से सिर्फ 2 हैं, एक माइनॉरिटी और एक ओबीसी। और इस फोटो में एक भी नहीं है। मतलब फोटो में आपने पीछे कर दिया। ರಾಹುಲ್ ಗಾಂಧಿ ಅವರ ಮಾತಿನ ದಾಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಹಣೆ ಚಚ್ಚಿಕೊಂಡು ತಮ್ಮ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡು ನಕ್ಕರು. सर देश का हलवा बट रहा है सर, और इसमें 73% का एक है ही नहीं। ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ ರಾಹುಲ್, ಮೇಡಮ್ ಇದು ನಗುವ ವಿಷಯ ಅಲ್ಲ, ಇದು ಜಾತಿ ಜನಗಣತಿ, ಇದರಿಂದ ದೇಶ ಬದಲಾಗುತ್ತೆ ಅಂತ ತಿರುಗೇಟು ಕೊಟ್ರು. ಪಿ ಚಿದಂಬರಂ ಹಲ್ವಾ ಕಾರ್ಯಕ್ರಮದ ಫೋಟೋ ಹಂಚಿಕೊಂಡ ಬಿಜೆಪಿ. ಎಷ್ಟು ಮಂದಿ ದಲಿತರು, ಒಬಿಸಿ ಅವರು ಇದ್ದಾರೆ ಎಂದು ಪ್ರಶ್ನೆ. ನಿರ್ಮಲಾರ ಹಲ್ವಾ ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ದಲಿತರು, ಒಬಿಸಿ, ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಪ್ರಶ್ನಿಸಿರುವ ರಾಹುಲ್ಗೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಯುಪಿಎ ಸರ್ಕಾರದಲ್ಲಿ ವಿತ್ತ ಸಚಿವರಾಗಿದ್ದ ಪಿ ಚಿದಂಬರಂರ ಹಲ್ವಾ ಕಾರ್ಯಕ್ರಮದ ಹಳೆ ಫೋಟೋ ಶೇರ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ಎಷ್ಟು ಮಂದಿ ಆದಿವಾಸಿಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ತಿಳಿಸಲಿ ಅಂತ ಪ್ರಶ್ನಿಸಿದ್ದಾರೆ. ಇಡೀ ದೇಶ 6 ಜನರ ಚಕ್ರವ್ಯೂಹದಲ್ಲಿ ಸಿಲುಕಿದೆ. ಆ ಚಕ್ರವ್ಯೂಹ ಭೇದಿಸುತ್ತೇವೆ ಎಂದು ರಾಹುಲ್ ಸವಾಲು. ಪ್ರಧಾನಿ ಮೋದಿ ವಿರುದ್ಧ ಮಹಾಭಾರತದ ಚಕ್ರವ್ಯೂಹ ಪ್ರಸಂಗ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ಅವತ್ತು ದ್ರೋಣಾಚಾರ್ಯ, ಕರ್ಣ, ಕೃಪಾಚಾರ್ಯ, ಕೃತವರ್ಮ, ಅಶ್ವತ್ಥಾಮ, ಶಕುನಿ, ಅಭಿಮನ್ಯುವನ್ನ ಸಿಲುಕಿಸಿದ್ರೆ ಇವತ್ತು ಕೂಡ 6 ಮಂದಿ ಚಕ್ರವ್ಯೂಹವನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇಷ್ಟೇ ಅಲ್ಲ, 6 ಸಂಸತ್ನಲ್ಲೇ ನಿಂತು 6 ಮಂದಿಯ ಹೆಸರನ್ನ ಹೇಳಿದ್ರು. 21वीं सदी में सर एक नया चक्रव्यूह तैयार हुआ है। स्पीकर सर वो भी लोटस की शेप में है सर, और उसका चिन्ह प्रधानमंत्री जी अपनी छाती पर लगा के चलते हैं। तो जैसे उस टाइम 6 लोग कंट्रोल करते थे, वैसे आज भी 6 लोग कंट्रोल कर रहे हैं चक्रव्यूह को। नरेंद्र मोदी जी, अमित शाह जी, मोहन भगवत जी, अजीत दोवल जी, अंबानी और अदानी जी कंट्रोल कर रहे हैं। ಇದಿಷ್ಟೇ ಅಲ್ಲ, ನಾವು ಈ ಚಕ್ರವ್ಯೂಹವನ್ನ ಭೇದಿಸೋದಕ್ಕೆ ಹೊರಟಿದ್ದೇವೆ ಅಂತ ರಾಹುಲ್ ಗಾಂಧಿ ಸವಾಲು ಎಸೆದ್ರು. इस चक्रव्यूह से करोड़ों लोगों को नुकसान हो रहा है, दर्द पहुंच रहा है, और हम इस चक्रव्यूह को
तोड़ने जा रहे हैं। और जैसे मैंने कहा था कि इंडिया गठबंधन गारंटीड लीगल एमएसपी इस सदन में पास करेगी, वैसे ही मैं कह रहा हूं जाति जनगणना इस हाउस में, इस सदन में पास करके हम आपको दिखाएंगे। ಒಟ್ನಲ್ಲಿ ವಿಪಕ್ಷ ನಾಯಕರಾದ ಬಳಿಕ ಸಂಸತ್ನಲ್ಲಿ ರಾಹುಲ್ ಭಿನ್ನವಾಗಿ ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.